ಅಣ್ಣ ಏನಾರು ಕಮ್ಮಿ ಮಾಡಿ ಅಣ್ಣ ಈಗ. ಇಲ್ಲ ಖಂಡಿತ ಬರಲ್ಲ, ಏನು ಉಳಿಯೋದಿಲ್ಲಪ್ಪ. ಇದ್ರ ಮಾಡಕ್ಕೇನಂತೆ, ಕೆಲಸ ಮಾಡೋದೇ ನಮ್ ದುಡಿಮೆನೇ ಇದು. 100 ರೂಪಾಯಿ ಕಮ್ಮಿ ಕೊಡಪ್ಪ, ಅದಕ್ಕಿಂತ ಖಂಡಿತ ಆಗಲ್ಲ. 1,500 ಕೊಡು. ನೀನು ಯಾರು 10 ಜನ ಏಜೆಂಟ್ ಕೇಳ್ಕೊಂಬ, 1,500 ಯಾರು ಮಾಡ್ಬಿಟ್ಟು ನಾವು ಫ್ರೀ ಮಾಡ್ಕೊಡು. ಅಷ್ಟು ಕಮ್ಮಿ ಹೇಳಿದ್ದೀನಿ. 1,200 ತಗೊಳ್ಳಿ. 700 ರೂಪಾಯಿ ಅಷ್ಟಿದೆ ಚಲಾನ. ಓನಣ್ಣ 700 ರೂಪಾಯಿ ಹೇಳ್ತಾ ಇದೀಯ ನೀನು. 700 ರೂಪಾಯಿ ಹೇಳ್ತಾ ಇದೀಯಾ. ಪೊಲೀಸ್ ಕಂಪ್ಲೇಂಟ್ ಕಮ್ಮಿ, ಕೋರ್ಟ್ ಅಫಿಡೇವಿಟ್ ಮಾಡಿಸ್ಬೇಕು. ಕೋರ್ಟ್ ಅಫಿಡೇವಿಟ್ 150 ರೂಪಾಯಿ, 850 ರೂಪಾಯಿ ಅದೇ ಆಗೋತು. 400 ರೂಪಾಯಿ ಒಳಗೆ ಕೊಡ್ಬೇಕು. 1,250 ಬರ್ತೀನಿ ಕಣ ಅಲ್ಲಿ. ಏನು ಒಳಗಡೆ ಯಾರಿಗೆ? ಯಾವ ದೇಶದಾಗ ಇದೀಯಪ್ಪ ನೀನು? ಇಲ್ಲೇ ಇದ್ದೀನಿ, ಕರ್ನಾಟಕದಲ್ಲೇ, ಶಿವಮೊಗ್ಗದಲ್ಲೇ ಇದ್ದೀನಿ. ಒಳಗಡೆ ಏನಕ್ಕೆ ಅಂತ ಕೇಳ್ತಾನೆ ನೋಡ್ರಿ. ಇಲ್ಲ ಸರ್, ಇದು ಲೀಗಲ್ ಆಗಿ ನಾವು ಮಾಡಿಸ್ತಿರೋದು ಅವ್ರಿಗೆ ಕೊಡ್ಬೇಕಲ್ಲಿ. ಮಾಡಿಸ್ಕೊಳ್ತಾರೆ, ಲೀಗಲ್ ಆಗಿ ಮಾಡ್ಕೋ. ಅಲ್ಲ ಮತ್ತೆ ಅಲ್ಲಿ ಚಲನ್ ಬೇರೆ ಕಟ್ಟಿರ್ತೀವಲ್ಲ ಸರ್. ನೀನು ಹೋಗ್ಬೇಕು ಲೀಗಲ್ ಆಗಿ ಕೇಳಕ್ಕೆ. ನೀನ್ ಹೋದ್ರೆ ಲೀಗಲ್ಲು, ನನ್ ಕೈಲಿ ಕೊಟ್ರೆ ಲಂಚ. ಹಂಗೆ ಅರ್ಥ ಆಯ್ತಾ ನಿಂಗೆ? ನೀನೇ ಎಲ್ಲ ಮಾಡ್ಕೊಡ್ತೀನಿ, ನೀನೇ ಹೋಗು, ಓಡಾಡ್ಕೊಂಡು ಕೆಲಸ ಮಾಡ್ಕೋ. ಅವಾಗ ಲೀಗಲ್ ಆಗಿ ಕೇಳೋ, ಅವಾಗ ರೈಟ್ಸ್ ಐತಿ. ನೀನು ನನ್ ಕೈಲಿ ಕೊಟ್ಬಿಟ್ಟು ಲೀಗಲ್ ಕೇಳಿದ್ರೆ ಕೊಡ್ಬೇಕಂದ್ರೆ ಅಲ್ವಾ? ಹೌದಲ್ಲ? ನಾನೇ ಡೈರೆಕ್ಟ್ ಮಾಡಿಸ್ಕೊಂಡ್ರೆ ನನಗೆ ಕೇಳಲ್ಲ. ನಿನಗೆ ಕೇಳಲ್ಲ ಅವರು, ನೀನ್ ಅವ್ರಿಗೆ ಕೇಳಬಹುದು. ನಿನಗೂ ಬೇರೆ ರೀತಿ ಕೇಳ್ತಾರ. ಪಬ್ಲಿಕ್ ನಿನಗೆ ಅಧಿಕಾರ ಐತೆ. ಆಮೇಲೆ ಇನ್ನೂ ಫಾಲ್ಟ್ಗಳು ಕೇಳ್ಬಿಡ್ತಾರ ಅವ್ರು. ಅವಾಗ ಏನೈತೆ ಏನಿಲ್ಲ, ಇದು ತಗೊಂಬ 1,300 ಮಾಡಿ ಸರ್. 1,300 ಮಾಡ್ಕೊಳ್ಳಿ ಸರ್, ಮಾಡ್ಕೊಡಿ. ನನ್ನ ಅಪ್ಲಿಕೇಶನ್ ಕೊಡ್ತೇನೆ. ಏನೋ ಇದೆಯಾ? ಅದಕ್ಕೆ ಒಪ್ಕೊಂಡಿಲ್ಲ ನೀವು.